ಆಕಾಶವಾಣಿ. ಈಗ ಕೇಳಿ ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ವಿಶೇಷ ಸಂವಾದ. ಭಗವಾನ್ ಬುದ್ಧನ ಸಂದೇಶಗಳ ಪ್ರಸ್ತುತತೆ. ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಲೇಖಕರಾದ ಡಾ ಸಿ ನಾಗಣ್ಣ ಮತ್ತು ಮಾನಸ ಗಂಗೋತ್ರಿಯ ಇಂಗ್ಲಿಷ್ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಸರ್ ಎಡ್ವಿನ್ ಅರ್ನಾಲ್ಡ್ ಅವರ ದ ಲೈಟ್ ಆಫ್ ಏಷ್ಯಾ ಕೃತಿಯ ಅನುವಾದಕರಾದ ಡಾ ಮಹಾದೇವ. ಇವತ್ತು ಜಗತ್ತಿನಾದ್ಯಂತ ಬುದ್ಧನ ಚಿಂತನೆ, ಆಲೋಚನೆ, ತತ್ವ ಬಹಳ ಪ್ರಸ್ತುತವಾಗಿದೆ. ಆ ಹಿನ್ನೆಲೆ ಒಳಗಡೆ ಮಾನ್ಯ ಮಿತ್ರರಾದ ಪ್ರೊಫೆಸರ್ ಮಹಾದೇವ್ ಅವರು ಸರ್ ಎಡ್ವಿನ್ ಆರ್ನಾಲ್ಡ್ ಅವರ ದಿ ಲೈಟ್ ಆಫ್ ಏಷ್ಯಾ ಪುಸ್ತಕವನ್ನು, ಮಹಾಕಾವ್ಯವನ್ನು ಏಷ್ಯಾದ ಬೆಳಕು ಅಂತ ಇತ್ತೀಚೆಗೆ ಅನುವಾದ ಮಾಡಿದ್ದಾರೆ. ಹಾಗಾಗಿ ಆ ಪುಸ್ತಕವನ್ನು ಕುರಿತು ನಾವು ಒಂದು ಸಂಭಾಷಣೆಯನ್ನು ಇವತ್ತು ನಡೆಸ್ತಾ ಇದ್ದೀವಿ. ಹಾಗಾಗಿ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಸ್ವಾಗತ ಮತ್ತು ನನ್ನ ನಮಸ್ಕಾರಗಳು. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಪೀಠಿಕೆಯಾಗಿ ಒಂದು ಮಾತನ್ನು ಹೇಳಬೇಕಾಗಿದೆ. ಅದೇನೆಂದರೆ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅನ್ನುವ ಬೇಂದ್ರೆಯವರ ನುಡಿ ಬುದ್ಧನ ಬದುಕನ್ನು ಸಮಗ್ರವಾಗಿ ಹಿಡಿದಿಡುವಂತಿದೆ. ಯಾತಕ್ಕಂದರೆ ಜಗತ್ತೆಲ್ಲ ಅಂಧಕಾರದಲ್ಲಿ ಮುಳುಗಿರುವಾಗ ಬೆಳಕಿನ ಮೂಲವನ್ನು ಹುಡುಕಿಕೊಂಡು ಹೊರಟವನು ಬುದ್ಧ. ಬುದ್ಧ ತನ್ನ ಪ್ರಥಮೋಪದೇಶದಲ್ಲಿ ಹೇಳಿದ ಮಾತು ಕಾಲದ ತೆರೆಯನ್ನು ಸರಿಸಿ ತೂರ್ಯದಂತೆ ಮೊಳಗ್ತಾ ಇದೆ ಇವತ್ತಿಗೂ ಕೂಡ. ಬುದ್ಧ ಏನು ಹೇಳ್ದ? ನಾನು ಉಪದೇಶಿಸುವುದು ಒಂದೇ ಸಂಗತಿಯನ್ನು, ದುಃಖದ ಬಗ್ಗೆ ಮತ್ತು ಅದನ್ನು ಕೊನೆಗಾಣಿಸುವುದರ ಕುರಿತು. ಬುದ್ಧ ಹೇಳಿದ ಇನ್ನೊಂದು ನುಡಿಯೂ ಕೂಡ ನಮ್ಮ ಮೇಲೆ ಅಗಾಧವಾದ ಅಪರಿಮಿತವಾದ ಜವಾಬ್ದಾರಿಯನ್ನು ಹೊರಿಸಿದೆ. ಆ ನುಡಿ ಹೀಗಿದೆ: ಯಾವುದನ್ನೂ ನಂಬಬೇಡಿ, ಅದನ್ನು ಯಾರೇ ಹೇಳಿರಲಿ ಅಥವಾ ಅದನ್ನು ಹೇಳಿದ ವ್ಯಕ್ತಿ ಯಾರೇ ಆಗಿರಲಿ. ನಾನು ಹೇಳಿದ್ದರೂ ಅಷ್ಟೇ, ನಿಮ್ಮ ವಿವೇಕದ ಬೆಳಕಿನಲ್ಲಿ ಅದು ತೇರ್ಗಡೆಯಾಗದಿದ್ದರೆ ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಅದು ಅಹುದು ಅಹುದು ಎಂದು ಹೊಳೆಯದ ಹೊರತು ಅದನ್ನು ನಂಬಬೇಡಿ. ಈ ರೀತಿಯಾಗಿ ಎರಡು ಮಾತು ಮುಖ್ಯ. ಇಂಥ ಮಹತ್ವದ ಮಾತನಾಡಿದ ಮಹಿಮಾವಂತ ಬುದ್ಧನನ್ನು ನಾವು ಅನುದಿನವೂ ನೆನೆಯಬೇಕಾಗಿದೆ. ಅದರಲ್ಲೂ ಯುದ್ಧದ ಕಾರ್ಮೋಡಗಳು ಸುತ್ತಲೂ ಆವರಿಸಿರುವ ಪ್ರಸ್ತುತ ಸನ್ನಿವೇಶದಲ್ಲಿ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ ಬುದ್ಧನನ್ನು ನೆನೆಯುವುದು ಅಗತ್ಯವೂ ಹೌದು, ಅನಿವಾರ್ಯವೂ ಹೌದು. 2500 ವರ್ಷಗಳ ಹಿಂದೆ ಉಗಮವಾದಂಥ ಆ ಬೆಳಕು ಹಲವು ಪ್ರಭೃತಿಗಳ ಅಂತರಾಳದಲ್ಲಿ ಸ್ಥಿರವಾಗಿ ನೆಲೆಸಿದೆ. ಅಸಂಖ್ಯಾತ ಯಾತ್ರಿಗಳ ಹಾದಿಯನ್ನು ಬೆಳಗಿದೆ. ಅಂಥ ಒಬ್ಬ ಯಾತ್ರಿ 19ನೇ ಶತಮಾನದ ಬ್ರಿಟಿಷ್ ಕವಿ ಸರ್ ಎಡ್ವಿನ್ ಆರ್ನಾಲ್ಡ್. ಆ ವೇಳೆಗಾಗಲೇ ಹಲವು ಆಧ್ಯಾತ್ಮಿಕ ವಲಯದ ಗ್ರಂಥಗಳನ್ನ ರಚಿಸಿದ್ದಂಥ ಸರ್ ಎಡ್ವಿನ್ ಆರ್ನಾಲ್ಡ್ ತಮ್ಮ ಮಹತ್ವದ ಕಾವ್ಯ ದಿ ಲೈಟ್ ಆಫ್ ಏಷ್ಯಾವನ್ನು ಪ್ರಕಟಿಸಿದ್ದು 1870 ಭಾಗದಲ್ಲಿ. ಭಾರತದ ಹಲವು ಭಾಷೆಗಳಿಗೆ ಈ ಕಾವ್ಯ ತರ್ಜುಮೆಗೊಂಡಿದೆ. ಕನ್ನಡದಲ್ಲಿ ಕೆ ಲೀಲಾ ಭಟ್ ಅನ್ನುವರು 1995 ಗದ್ಯ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಪ್ರಸ್ತುತ ಪ್ರೊಫೆಸರ್ ಮಹಾದೇವ ಅವರು ಮೂಲವನ್ನನುಸರಿಸಿ ಕಾವ್ಯ ರೂಪದಲ್ಲೇ ಏಷ್ಯಾದ ಬೆಳಕು ಎಂಬ ಕೃತಿಯನ್ನು ಪ್ರಕಟಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸಂಭಾಷಣೆಯನ್ನು ನಾವು ನಡೆಸ್ತಾ ಇದ್ದೀವಿ. ಡಾಕ್ಟರ್ ಮಹಾದೇವ್, ಪ್ರಪ್ರಥಮವಾಗಿ ಇಂಥ ಕೃತಿಯನ್ನು ತಾವು ರಚನೆ ಮಾಡೋದಕ್ಕಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 3.5 ದಶಕಗಳ ಕಾಲ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗಷ್ಟೇ ವಿಶ್ರಾಂತ ಜೀವನಕ್ಕೆ ಕಾಲಿರಿಸಿದಿರಿ. ಹಲವಾರು ವರ್ಷಗಳ ಕಾಲ ಭಾಷಾಂತರ ಅಧ್ಯಯನ ಮತ್ತು ತೌಲನಿಕ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ನೀವು ಪಾಠ ಮಾಡಿದವರು. ಹೋಮರ್ ಮತ್ತು ವರ್ಜಿಲ್ನ ಕೃತಿಗಳ ಬಗ್ಗೆ ಬೋಧನೆ ಮಾಡಿದವರು ವಿಶೇಷವಾಗಿ. ಹಾಗೆ ನೋಡಿದರೆ ಭಾಷಾಂತರಕ್ಕೆ ನೀವು ಹೋಮರ್ ಮತ್ತು ವರ್ಜಿಲ್ರನ್ನೇ ಮೊದಲು ತೆಗೆದುಕೊಳ್ಳಬೇಕಾಗಿತ್ತು. ಬದಲಿಗೆ ನೀವು ಕೈಗೆತ್ತಿಕೊಂಡದ್ದು ಸರ್ ಎಡ್ವಿನ್ ಆರ್ನಾಲ್ಡ್ರ ದಿ ಲೈಟ್ ಆಫ್ ಏಷ್ಯಾ ಕಾವ್ಯವನ್ನು. ಈ ಪ್ರಿಫರೆನ್ಸ್ಗೆ ಏನು ಕಾರಣ ಅಂತ ಹೇಳ್ತೀರಿ? ಅದಕ್ಕೆ ಕಾರಣ ಇಷ್ಟೇ, ಗಾಂಧೀಜಿಯವರ ಮೇಲೆ ಅಪಾರವಾಗಿ ಪ್ರಭಾವ ಬೀರಿದ ಗ್ರಂಥಗಳ ಬಗ್ಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಪ್ರೌಢ ಪ್ರಬಂಧವನ್ನು ರಚಿಸಲಿಕ್ಕೆ ಹೇಳ್ತಾ ಇದ್ದೆ. ಆವಾಗ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿರುವಾಗ ಟಾಲ್ಸ್ಟಾಯರ ಬರವಣಿಗೆಯಿಂದ, ಹೆನ್ರಿ ಡೇವಿಡ್ ಥೋರು ಅವರ ಸಿವಿಲ್ ಡಿಸೊಬೀಡಿಯನ್ಸ್ ಬರವಣಿಗೆಯಿಂದ, ರಸ್ಕಿನ್ ಅವರ ಅಂಟು ದಿಸ್ ಲಾಸ್ಟ್ ಬರವಣಿಗೆಯಿಂದ ಹೀಗೆ ಅವರು ಪ್ರಭಾವಿತರಾಗಿರೋ ಬಗ್ಗೆ ಪ್ರೌಢ ಪ್ರಬಂಧವನ್ನು ಬರೆಸುವಾಗ ಈ ಪುಸ್ತಕವನ್ನು ಅವರು
ಉದ್ಧರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಇಂಗ್ಲೆಂಡ್ನಲ್ಲಿರುವಾಗ ಎಡ್ವಿನ್ ಅರ್ನಾಲ್ಡ್ ಅವ್ರ ಜೊತೆ ವೆಜ್ ಒಂದು ಕ್ಲಬ್ ಅಂತ ಮಾಡ್ಕೊಂಡು ಅಲ್ಲಿ ಸೆಕ್ರೆಟರಿ ಆಗಿಯೂ ಕೂಡ ಕೆಲಸ ಮಾಡಿರ್ತಾರೆ, ಸಸ್ಯಾಹಾರ ಇದು ಮಾಡ್ಕೊಂಡು. ಆ ಸಂದರ್ಭದಲ್ಲಿ ಅವರು ಈ ಪುಸ್ತಕವನ್ನ ನಾನು ಓದ್ಲಿಕ್ಕೆ ಆರಂಭ ಮಾಡಿದೆ, ಪಕ್ಕಕ್ಕಿಡಕ್ಕೆ ಆಗ್ಲೇ ಇಲ್ಲ ಅಂತನ್ನೋ ಮಾತನ್ನ ಗಾಂಧೀಜಿಯವರು ಹೇಳ್ಕೊತಾರೆ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಈ ಕೆಲಸವನ್ನ ಕೊಟ್ಟು ನಾನೇ ಇದನ್ನ ಓದ್ಲಿಕ್ಕೆ ಆರಂಭಿಸಿದಾಗ ನನಗೆ ಮಹದಾನಂದವಾಯಿತು. ಕಾರಣ ಏನಪ್ಪಾ ಅಂತಂದ್ರೆ, ನೋಡಿ, ಈ ರೀತಿ ಕಾವ್ಯ ಆರಂಭವಾಗ್ತದೆ. ಈ ಸಾಲುಗಳನ್ನು ನಾನು ಓದ್ತೀನೀಗ. ಲೋಕಪೂಜಿತ ಜ್ಞಾನಾತೀತ ಶ್ರೇಷ್ಠ ಪರಮೋಚ್ಚ ದಯಾಸಾಗರ ಭುವಿ ಸ್ವರ್ಗ ನರಕಗಳಲ್ಲಿ ಸರಿಸಮರಿಲ್ಲದವ ನಿರ್ವಾಣ ಧರ್ಮಗುರು ಸಾರ್ವಭೌಮ ಬುದ್ಧ ಯುವರಾಜ ಸಿದ್ಧಾರ್ಥ ಭುವಿಯಲ್ಲಿ ಅವತರಿಸಿದ ಧರ್ಮಗ್ರಂಥ ಅಂತ ಆರಂಭವಾಗ್ತದೆ. ಈ ಭಾಷೆಯನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಅದು ಇದು ಇಂಗ್ಲಿಷ್ನಲ್ಲಿದೆ. ಈ ರೀತಿಯಾದಂಥ ಬರವಣಿಗೆಯನ್ನ ಒಬ್ಬ ಬ್ರಿಟಿಷ್ ಪ್ರಜೆ ಬರೀ 2 ವರ್ಷಗಳ ಕಾಲ ಭಾರತದಲ್ಲಿ ಇದ್ದವನು ಈ ರೀತಿ ಬರೆದಿದ್ದಾನೆ. ಇದು ಆರಂಭ. ಈ ಸಾಲುಗಳೇ ನನ್ನನ್ನು ಅಪಾರವಾಗಿ ಈ ಕೃತಿಯ ಕಡೆಗೆ ಗಮನ ಸೆಳೆಸ್ಬಿಟ್ಟು, ಹಾಗಾಗಿ ಮುಂದೆ ಮುಂದೆ ಓದ್ಕೊಂಡು ಹೋದಂಗೆಲ್ಲ ಹೆಚ್ಚೆಚ್ಚು ನಮ್ಮ ಪ್ರತಿ ಸಾಲಿನಲ್ಲೂ ಭಾರತದ ಸಂಸ್ಕೃತಿ, ಹಳ್ಳಿಗಾಡಿನ ಜನರು, ನಗರದ ಜನರು, ಆಮೇಲೆ ಆಧ್ಯಾತ್ಮಿಕ ಜೀವನ, ಋಷಿಗಳು, ತಪಸ್ವಿಗಳು, ಮನೆಯ ಮಡದಿಯರು, ಮಕ್ಕಳು, ಹಾದಿ ಬೀದಿ, ಹೊಲದಲ್ಲಿ ರೈತರು, ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು, ಇವೆಲ್ಲದರ ವರ್ಣನೆ ಅವೆಷ್ಟು ಸುಂದರ. ಬಹಳ ಕುತೂಹಲಕಾರಿಯಾದಂಥ ಸಂಗತಿ ಇದು ಡಾಕ್ಟರ್ ಮಹಾದೇವ್. ಏನಂದ್ರೆ, ಆರ್ನಾಲ್ಡ್ ಅನ್ನೋ ಸರ್ನೇಮ್ ನಮ್ಮ ಕಿವಿಗೆ ಬಿದ್ದ ಕೂಡಲೇ ನಮಗೆ ಪರಿಚಯ ಇರೋದು ಮ್ಯಾಥ್ಯೂ ಆರ್ನಾಲ್ಡ್. ಅವ್ರು ಬಿಟ್ಟು ನಾವು ಸರ್ ಎಡ್ವಿನ್ ಆರ್ನಾಲ್ಡ್ನ ಹೆಚ್ಚು ಕೇಳಿರಲಿಲ್ಲ. ಮ್ಯಾಥ್ಯೂ ಆರ್ನಾಲ್ಡ್ರ ಕಾಂಟ್ರಿಬ್ಯೂಷನ್ ಬೇರೆ, ತಮಗೆ ಎಲ್ಲರಿಗೂ ಗೊತ್ತಿದೆ, ಶ್ರೋತೃಗಳಿಗೆ ಗೊತ್ತಿದೆ. ಸರ್ ಎಡ್ವಿನ್ ಆರ್ನಾಲ್ಡ್ರ ಬಗ್ಗೆ ಇನ್ನೊಂಚೂರು ಹೇಳಿ. ಸರ್ ಎಡ್ವಿನ್ ಅರ್ನಾಲ್ಡ್ರು ಒಬ್ಬ ಸಾಮಾನ್ಯ ಮೀನು ವರ್ತಕನ ಮಗನಾಗಿ ಹುಟ್ಟಿದ. ಇವನು 2ನೆಯ ಮಗ. ಇವರ ತಾಯಿ ಕಡೆಯವರಿಗೆ ಸ್ವಲ್ಪ ಕಾವ್ಯದ ಪ್ರಭಾವ, ಸಾಹಿತ್ಯದ ಪ್ರಭಾವ ಇತ್ತಂತೆ. ಹಾಗಾಗಿ ಇವನು ಬಾಲ್ಯದಿಂದಲೇ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ. 17ನೇ ವರ್ಷಕ್ಕೆ ಇವನಿಗೆ ಲ್ಯಾಟಿನ್ ಭಾಷೆಯ ಮೇಲೆ ಬರೆದದ್ದು ಪ್ರಬಂಧಕ್ಕೆ 17ನೇ ವಯಸ್ಸಿಗೆ ಆ ಕಾಲದ 60 ಪೌಂಡ್ ಬಹುಮಾನ ಸಿಗ್ತದೆ. ಮತ್ತು ಹಾರ್ವೆಸ್ಟರ್ ಅಂತನ್ನುವ ಇವನ ಇದಕ್ಕೆ, ಮತ್ತು ಬಾಲ್ತಜಾರ್ ಅನ್ನುವ ಇವನ ಕಾವ್ಯಕ್ಕೆ ಪ್ರಥಮ ಬಹುಮಾನಗಳು ಸಿಗ್ತವೆ. ಆಮೇಲೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇವನು ಓದ್ತಾ ಇರುವಾಗ ಜಾನ್ ಕೀಟ್ಸ್ ವಾಸ ಮಾಡ್ತಾ ಇದ್ದಂಥ ರೂಮ್ನಲ್ಲೇ ವಾಸ, ಅದೊಂದು ಆಕಸ್ಮಿಕ ಅಷ್ಟೇ. ಆದರೆ ಅಲ್ಲಿ ಕೂಡ ಇವನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಮ್ಯಾಗಝಿನ್ ಶುರು ಮಾಡ್ತಾನೆ. ಹೀಗಾಗಿ ಆರಂಭದಿಂದಲೇ ಇವನು ಪ್ರತಿಭಾನ್ವಿತ ವಿದ್ಯಾರ್ಥಿ, ಮತ್ತೆ ಕಾವ್ಯ ಲೋಕದಲ್ಲಿ ಅಪಾರವಾದಂಥ ಸಾಧನೆಯನ್ನ ಮಾಡುವಂತಹ ಮನಸ್ಸುಳ್ಳಂತಹ ವಿದ್ಯಾರ್ಥಿ ಅನ್ನೋದನ್ನ ಎಳೆಯ ವಯಸ್ಸಿನಲ್ಲಿ 20ನೇ ವಯಸ್ಸಿಗೆ ಬರುವಷ್ಟರೊಳಗೇನೆ ಇವನು ಸಾಧಿಸಿ ಜಗತ್ತಿಗೆ ತೋರಿಸ್ಬಿಡ್ತಾನೆ. ಆಮೇಲೆ ಅವರು ಕಾವ್ಯನ ರೂಢಿಸ್ಕೊಂಡ್ರು. ಬೇಕಾದಷ್ಟು ಪ್ರಿಪ್ರೇಷನ್ ಆಗಿದೆ. ಲೈಟ್ ಆಫ್ ಏಷ್ಯಾ ತಲುಪಕ್ಕೂ ಮೊದಲು ಬೇರೆ ಬೇರೆ ಕಾವ್ಯಗಳನ್ನ ಬರೆದ್ರು. ಅದರ ಬಗ್ಗೆ ತಮಗೆ ಗೊತ್ತಿದೆ. 1870ರಲ್ಲಿ ಬೆಳಕು ಕಾಣ್ತು ಇದು ದಿ ಲೈಟ್ ಆಫ್ ಏಷ್ಯಾ ಅಂತ ಇಟ್ಕೊಳ್ಳೋಣ. ಅದಾದ ಕೂಡಲೇ 60 ಆವೃತ್ತಿಗಳನ್ನ ಇಂಗ್ಲೆಂಡಲ್ಲಿ, ಅಮೆರಿಕದಲ್ಲಿ 80 ಆವೃತ್ತಿಗಳು ಈ ರೀತಿಯಾಗಿ ಪ್ರಕಟಗೊಂಡದ್ದನ್ನ ನಾವು ಕಾಣ್ತೀವಿ. ಈ ಕೃತಿ ಇಷ್ಟು ಜನಪ್ರಿಯವಾಗೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡುವಾಗ, ಓರಿಯೆಂಟಲಿಸ್ಟ್ಸ್, ಟ್ರಾನ್ಸೆಂಡೆಂಟಲಿಸ್ಟ್ಸ್, ಅತಿ ಪ್ರಾಚೀನ ಧರ್ಮಗಳಲ್ಲೂ ಸತ್ಯಾನ್ವೇಷಣೆ ಸಾಧ್ಯ ಇದೆ ಅನ್ನುವ ಸಂಗತಿಯನ್ನ ದಿ ಲೈಟ್ ಆಫ್ ಏಷ್ಯಾ ನಮಗೆ ತಲುಪಿಸಿದ್ರಿಂದ ಕ್ರೈಸ್ತ ಧರ್ಮ ಒಂದೇ ನಿಜವಾದ ಧರ್ಮ ಅನ್ನುವ ನಂಬಿಕೆಯನ್ನು ಬಿಟ್ಟು ಈ ರೀತಿಯಾಗಿ ಬುದ್ಧನ ಜೀವನವನ್ನ ಪ್ರಪ್ರಥಮವಾಗಿ ಪಾಶ್ಚಿಮಾತ್ಯ ಜಗತ್ತು ನೋಡಿದ್ರಿಂದ ಬಹಳ ಜನಪ್ರಿಯವಾಯಿತು ಅಂತ ಕೇಳಿದ್ದೀವಿ. ಅದ್ರ ಬಗ್ಗೆ ಒಂಚೂರು ಬೆಳಕು ಚೆಲ್ಲಿ. ಇಂಗ್ಲೆಂಡ್ನಲ್ಲಿ ಈ ಬುದ್ಧನ ಬಗ್ಗೆ ಬಂದ ಕೂಡಲೇ ಇದು ಜನರಿಗೆ ಅಪೀಲ್ ಆಗೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, 19ನೇ ಶತಮಾನದ ಆದಿ ಭಾಗದಿಂದ ಏನಪ್ಪಾ ಅಂತಂದ್ರೆ, ಕ್ರೈಸ್ತ ಧರ್ಮ ಒಂದೇ ಧರ್ಮ ಅಲ್ಲ ಜಗತ್ತಿನಲ್ಲಿರುವಂತಹದ್ದು ಅಂತನ್ನುವ ಈ ಕೈಗಾರಿಕೋದ್ಯಮ ಮತ್ತು ವಿಜ್ಞಾನ ಬೆಳೆದದ್ರ ಹಿನ್ನೆಲೆಯಲ್ಲಿ, ಜಗತ್ತು ವಿಸ್ತರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಮತ್ತೆ ವಸಾಹತುಶಾಹಿಗಳು ಪ್ರಾಬಲ್ಯಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಜಗತ್ತಿನ ಧರ್ಮವನ್ನು ಮತ್ತೊಮ್ಮೆ ಅವಲೋಕಿಸ್ತಾ ಇರುವಂಥ ಸಂದರ್ಭದಲ್ಲಿ ಯುರೋಪು ಕ್ರೈಸ್ತ ಧರ್ಮದಿಂದ ತನ್ನನ್ನೇ ತಾನು ದೂರ ಸರಿಸ್ಕೊಂಡಿತ್ತು. ಹಾಗಾಗಿ
ಜೀಸಸ್ ಹುಟ್ಟುವ ಮೊದಲೇ ಬುದ್ಧನೂ ಕೂಡ ಅವನಿಗಿಂತ 500 ವರ್ಷದ ಹಿಂದೆಯೇ ಬುದ್ಧನಂತಹ ಒಂದು ಪ್ರಖರ ದಿವ್ಯ ಜ್ಯೋತಿ ಈ ಜಗತ್ತಿನ ಮೇಲೆ ನಡೆದಾಡಿದೆ ಅಂತ ಗೊತ್ತಾದ ಕೂಡಲೇ ಅವರು ಬಹಳ ಆಶ್ಚರ್ಯದಿಂದ ಆಕರ್ಷಿತರಾಗಿ ಓದಿದ್ರು. ಮತ್ತೆ ಇಲ್ಲಿ ತೋರು, ಎಮರ್ಸನ್ ಇವರೆಲ್ಲ 19ನೇ ಶತಮಾನದ ಆ ವೇಳೆಗೆ ಅಂತಂದ್ರೆ ಕಡೆಯ ಅರ್ಧ ಭಾಗದ ವೇಳೆಗೆ ಈ ಅಮೆರಿಕದಲ್ಲಿ ಅಪಾರವಾಗಿ ಭಾರತೀಯ ಸಂಸ್ಕೃತಿ, ಭಾರತೀಯ ಸಾಹಿತ್ಯದ ಮೇಲೆ ಆಗಾಗಲೇ ಅವರು ಬೆಳಕನ್ನು ಚೆಲ್ಲಿದ್ರು. ಇದು ಅಮೆರಿಕಕ್ಕೆ ಹೋದ ಕೂಡಲೇ ಏನಪ್ಪಾ ಅಂದ್ರೆ ಟ್ರಾನ್ಸೆಂಡೆಂಟಲಿಸ್ಟ್ ಅಂತ ಏನಿದೆ ಅವ್ರ ಕೈಗೆ ಈ ಪುಸ್ತಕ ಸಿಕ್ಕಿ ಅವರು ಈ ಪುಸ್ತಕಕ್ಕೆ ಅಪಾರವಾದಂತಹ ಉತ್ತೇಜನವನ್ನು ಕೊಟ್ಟು ಅಮೆರಿಕದಲ್ಲಿ ಇಂಗ್ಲೆಂಡಿನಲ್ಲಿ ಪ್ರಕಟವಾದ ಪುಸ್ತಕಗಳಿಗೆ ಯಾವುದೇ ತರವಾದಂತಹ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇಲ್ಲದೆ ಇದ್ದುದರಿಂದ ಅಲ್ಲಿ ಹೆಚ್ಚು ಅವು ಪ್ರಕಟಣೆಗೊಂಡವು. 5 ಲಕ್ಷ ಕಾಪಿಗಳು ಒಂದೇ ವರ್ಷದಲ್ಲಿ ಬಿಕ್ರಿಯಾದವು, ಜನಗಳು ಕೊಂಡುಕೊಂಡನ್ನು ಓದಿದ್ರು ಅಂತನೂ ಇದಕ್ಕೆ ಪೂರಕವಾಗಿ ಒಂದು ಮಾತು ತಾವೇ ಬರೆದಿದ್ದೀರಿ. ಏಕಮಾತ್ರ ಮಾರ್ಗ ಅಥವಾ ಜಾಲವೊಂದರಿಂದಲೇ ಭಗವಂತನ ಪರಮ ಸಂದೇಶಗಳು ಮನುಷ್ಯರಿಗೆ ತಿಳಿಯುವುದಿಲ್ಲ. ಈ ವಾಕ್ಯವನ್ನ ಸರ್ ಎಡ್ವಿನ್ ಆರ್ನಾಲ್ಡ್ ಅವರು ತಮ್ಮ 20ರ ಹರೆಯದಲ್ಲೇ ಬರೆದಿದ್ರು ಅಂತ ಗೊತ್ತಾಗುತ್ತೆ. ಬೇರೆ ಬೇರೆ ಮಾರ್ಗಗಳಿವೆ, ಒಂದೇ ಮಾರ್ಗ ಅಲ್ಲ ಅನ್ನೋದನ್ನ ಅಷ್ಟು ಚಿಕ್ಕ ವಯಸ್ಸಿಗೆ ಆರ್ನಾಲ್ಡ್ರು ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ನಿಮ್ಮ ಮಾತಿನಿಂದಲೇ ಪ್ರಕಟ ಆಗ್ತಾ ಇದೆ. ದಿ ಲೈಟ್ ಆಫ್ ಏಷ್ಯಾ ಬರೆಯೋದಕ್ಕೆ ಮೊದಲು ಆರ್ನಾಲ್ಡ್ ಭಾರತೀಯ ಚಿಂತನೆ ಒಳಗಡೆ ಯಾವ್ಯಾವ ಗ್ರಂಥಗಳನ್ನ ರಚನೆ ಮಾಡಿದ್ರು? ಆರ್ನಾಲ್ಡ್ ಅವರು ತುಂಬಾ ಆಶ್ಚರ್ಯಗೊಳ್ಳುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಬಂದರು. ಇವರ ಸ್ನೇಹಿತರೊಬ್ಬರು ಕ್ಲೇನ್ಸ್ ಹೆಬ್ಬರ್ಡ್ ಅಂತನವರು ಉತ್ತರ ಭಾರತದಲ್ಲಿ ಗಣಿತ ಶಾಸ್ತ್ರದ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಅವರು ಆಗಾಗ ಎಡ್ವಿನ್ ಅರ್ನಾಲ್ಡ್ ಪತ್ರ ಬರೆದು ಭಾರತ ತುಂಬಾ ಸುಂದರವಾದಂತಹ ನಾಡು, ನೀನು ಬರಬೇಕು ಇಲ್ಲಿಗೆ ಅಂತ ಪತ್ರ ಬರೀತಾ ಇದ್ರು. ಅದನ್ನ ಆಧರಿಸ್ಕೊಂಡು ಇವರು 1857 ಸಿಪಾಯಿ ದಂಗೆ ಭಾರತದಲ್ಲಿ ನಡೀತಾ ಇದೆ. ಆಮೇಲೆ ಇವರು ಪುಣೆಯ ಡೆಕ್ಕನ್ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಬಂದ್ರು. ಆದ್ರೆ ಅವ್ರು ಬಂದು ಕೂಡಲೇ ಅವ್ರಿಗೆ ಏನ್ ಅನ್ನಿಸ್ತೋ ನೋಡಿ, ಅವರೊಬ್ಬ ಮಹಾಕವಿ ಮತ್ತೆ ಕಾವ್ಯದಲ್ಲಿ ಅವರಿಗೆ ವಿಪರೀತವಾದಂತಹ ಆರಂಭದಲ್ಲಿ ಆಸಕ್ತಿ ಇತ್ತು ಅನ್ನೋದಕ್ಕೆ ನಾರಾಯಣ ಶಾಸ್ತ್ರಿ ಅವರ ಹಿತೋಪದೇಶವನ್ನ ಟ್ರಾನ್ಸ್ಲೇಟ್ ಮಾಡಿದ್ರು, ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು, ಮರಾಠಿಯನ್ನ ಕಲ್ತರು, ಅದ್ರ ಜೊತೆಗೆ ಸಂಸ್ಕೃತವನ್ನು ಕಲಿತಾ ಇದ್ರು, ಅದನ್ನು ಮಾಡಿದ್ರು. ಆಮೇಲೆ ಜಯದೇವನ ಗೀತ ಗೋವಿಂದವನ್ನ ಅವರು ಅನುವಾದ ಮಾಡಿದ್ರು. ನೋಡಿ, ಜಯದೇವನ ಗೀತ ಗೋವಿಂದ ಸುಲಭವಲ್ಲ, ದಕ್ತಕ್ಕಂಥದ್ದಲ್ಲ. ಯಾಕಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರೇಮ ಜೀವನದ ಚಿತ್ರಣಗಳು ಭಾರಿ ಕಷ್ಟ ಅಂತೆ ಅದನ್ನ ಅನುವಾದಿಸ್ತಕ್ಕಂಥದ್ದು. ಅಂತಹ ಕಷ್ಟವಾದಂತಹ ಕೃತಿಯನ್ನು ಕೂಡ ಇಂಗ್ಲಿಷಿಗೆ ಅನುವಾದ ಮಾಡಿ ಪ್ರಯತ್ನ. ಇದಾದ್ಮೇಲೆ ಅವರು ಭಗವದ್ಗೀತೆ, ಸೆಲೆಸ್ಟಿಯಲ್ ಸಾಂಗ್ಸ್ ಅಂತ ಭಗವದ್ಗೀತೆಯನ್ನು ಕೂಡ ಇಂಗ್ಲಿಷಿಗೆ ಅನುವಾದ ಮಾಡಿದ್ರು. ಇವೆಲ್ಲ ಒಂದು ರೀತಿಯ ಪ್ರಿಪರೇಷನ್. 2 ವರ್ಷ ಇದ್ದು ಹೊಟ್ಟೋದ ನಂತರ ಅವರು ಅಲ್ಲೋಗಿ ಜಗತ್ತಿನ 3ನೇ 1 ಭಾಗ ಬುದ್ಧನನ್ನ ಆರಾಧಿಸ್ತಾ ಇದೆ. ಜೊತೆಗೆ ಬುದ್ಧನ ಸಂಘಗಳು ಇವುಗಳೆಲ್ಲವೂ ಕೂಡ ಅನುಸರಿಸಿದೆ ಕ್ರಿಶ್ಚಿಯಾನಿಟಿ. ಅವರು ಮೊನಾಸ್ಟ್ರಿಗಳನ್ನ ಶುರು ಮಾಡೋಕೆ ಬುದ್ಧನ ತತ್ವದಿಂದನೇ ಪ್ರೇರೇಪಿತರಾಗಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವರು ಬುದ್ಧನ ಕಾವ್ಯವನ್ನ ಅನುವಾದಕ್ಕೆ ಎತ್ಕೋತಾರೆ. ನಾವು ಈ ಸರ್ಗ ಅಂತ ಏನ್ ಕರಿತೀವಿ ಅದನ್ನ ಎಡ್ವಿನ್ ಆರ್ನಾಲ್ಡ್ ಅವರು ಬುಕ್ ಅಂತ ಕರೆದಿದ್ದಾರೆ. ಹೌದು. ಈ ಪ್ರಕಾರವಾಗಿ ದಿ ಲೈಟ್ ಆಫ್ ಏಷ್ಯಾದಲ್ಲಿ 8 ಹೊತ್ತಿಗೆಗಳು ನೀವು ಬರೆದಿರೋ ಮಹಾಕಾವ್ಯದ ಅನುವಾದದಲ್ಲಿ ಆ ಬುಕ್ ಅನ್ನೋದನ್ನ ಹೊತ್ತಿಗೆಗಳು ಅಂತ ಮಾಡಿದಿರಿ. ಬೇರೆ ಬೇರೆ ಹೊತ್ತಿಗೆಗಳಲ್ಲಿ ಏನೇನು ವರ್ಣಿತ ಆಗಿದೆ ಅನ್ನೋದನ್ನ ತಾವು 8 ಹೊತ್ತಿಗೆಗಳಲ್ಲಿ ತಿಳಿಸಿದ್ದೀರಿ. ರಕ್ತಸಿಕ್ತವಾಗಿದ್ದ ಹಂಸವೊಂದನ್ನು ರಕ್ಷಿಸುವ ಪ್ರಸಂಗದಿಂದ ಹಿಡಿದು ಸಿದ್ಧಾರ್ಥನ ವಿವಾಹ, ಜಗದ ನೋವು ಅವನನ್ನ ಕಾಡುವಂತ ರೀತಿ, ಯಾಕಂದ್ರೆ ಒಬ್ಬ ವೃದ್ಧ ರೋಗಿ ಶವವನ್ನು ನೋಡುವಂತ ಕ್ರಮ, ಮಗ ಮಡದಿಯನ್ನು ತೊರೆದು ನಡೆದು ಬಿಡುವಂತ ಪ್ರಸಂಗ, ರತ್ನಗಿರಿ ಬೆಟ್ಟ ಅಲ್ಲಿ ತಪಸ್ಸು ಮಾಡುವವರ ಹಠ, ಬುದ್ಧ ಅಲ್ಲಿಂದ ಹೊರಡೋದು, ಕಿಸಾ ಗೌತಮಿ ಕತೆ, ಸೇನಾನಿ ಮತ್ತು ಸುಜಾತ ಬುದ್ಧರನ್ನ ಉಪಚರಿಸುವಂತ ಕ್ರಮ, ಸಿದ್ಧಾರ್ಥ ಬುದ್ಧನಾಗುವ ವಿಚಾರವನ್ನ ರಾಜ ಶುದ್ಧೋಧನ ಯಶೋಧರ ತಿಳಿದು ಅವನ ಭೇಟಿಯಾಗಕ್ಕೆ ಬರುವಂತ ಪ್ರಸಂಗ. ಕಡೆಗೆ ನೀವು 8ನೇ ಹೊತ್ತಿಗೆಯಲ್ಲಿ ಏಷ್ಯಾವನ್ನು ಸತ್ವಗೊಳಿಸಿದ ಬುದ್ಧನ ಮಾತಿನಿಂದ ನೀವು ಕೊನೆಗೊಳಿಸ್ತಾ ಇದ್ದೀರಿ. ಈ ಬುದ್ಧನ ಬೋಧನೆಯಲ್ಲಿ 4 ಸತ್ಯಗಳು ಮತ್ತು ಅಷ್ಟಾಂಗ ಪಥ ಅಂತ ಏನು ಬಹಳ ಮುಖ್ಯವಾಗಿದೆ, ಅದರ ವಿಚಾರವಾಗಿ ನಾವು ನಿಮ್ಮಿಂದ ತಿಳ್ಕೊಬೇಕಲ್ಲ. 4 ಸತ್ಯಗಳು, ಬುದ್ಧನ 4 ಸತ್ಯಗಳು ಏನಪ್ಪಾ ಅಂತಂದ್ರೆ ಬುದ್ಧನ ಇದು ಆ ಕಾಲಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಂತಹ ಅವನ ಮಾತುಗಳು. ಆ ಕಾಲ ಈ ರೀತಿಯಾದಂತಹ ಒಂದು ಚಿಂತನೆಯನ್ನ ಭವಿಷ್ಯ ನಿರೀಕ್ಷಿಸ್ತಿತ್ತು ಅಂತ ಹೇಳ್ಬೋದು. ದುಃಖ ಅದು ಅವನ ಪ್ರಕಾರ ಮೊದಲನೆಯ ಸತ್ಯ. 2ನೇದು ದುಃಖದ ಮೂಲವನ್ನ ಪತ್ತೆ ಹಚ್ಚತಕ್ಕಂಥದ್ದು 2ನೇ ಸತ್ಯ.
ಮೂರನೇದೇನಪ್ಪ ಅಂತಂದರೆ ದುಃಖ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಮೂರನೇ ಸತ್ಯ. ನಾಲ್ಕನೆಯದು ವಿನಯ, ನಿಜ ಸೇವೆ ಮತ್ತು ಶುದ್ಧ ಜೀವನ. ಈ 4 ಅಂಶಗಳು ತುಂಬಾ ಮುಖ್ಯ ಅಂತ ಅವನು ಪ್ರತಿಪಾದಿಸಿದ. ಆಗ ಮೊದಲನೇ ಬಾರಿಗೆ ಅವನು ಕಾಶಿನಲ್ಲಿ ಹೋಗಿ ಇದು ಕೊಟ್ಟಾಗ ಲಕ್ಷಾಂತರ ಜನಸ್ತೋಮ ಸೇರಿತ್ತು. ಒಂದು ಇದ್ರ ಜೊತೆಗೆ ಜಲಚರಗಳು, ಪ್ರಾಣಿಗಳು, ಪಕ್ಷಿಗಳು ಸಂಜೆ ಆದ್ರೂ ಒತ್ತು ಮುಳುಗಿದ್ರು ಎಲ್ಲವೂ ಕೂಡ ಕಿವಿ ಕೊಟ್ಟು ಈ ಒಂದು ಚಿಂತನೆಯ ತರಂಗಗಳಿಗೆ ಅವು ಯಾವುದೇ ಸ್ಥಿತಿಗಳಲ್ಲಿದ್ರು, ರಾತ್ರಿ ಆಗಿದ್ರು ಕೂಡ, ಆಮೇಲೆ ನೋಡಿ ಜಲರಾಶಿಯೂ ಕೂಡ ಅಲ್ಲಿರ್ತಕ್ಕಂತಹ ಜೀವಿಗಳು ಕೂಡ ಬುದ್ಧನ ಮಾತನ್ನ ಆಲಿಸ್ತಿದ್ವು ಅಂತ ಅರ್ನಾಲ್ಡ್ರು ಅದನ್ನ ಪರಿಭಾವಿಸಿ ಬರೆದಿದ್ದಾರೆ. ಈ ಕಾವ್ಯವನ್ನ ಬರೀಲಿಕ್ಕೆ ಅವರಿಗೆ ಚೈನೀ ಭಾಷೆಯಿಂದ ಲಲಿತ ವಿಸ್ತಾರ ಅಭಿನಿಷ್ಕ್ರಮಣ ಅಂತನ್ನುವ ಗ್ರಂಥವನ್ನ ಬೀಲ್ ಅಂತಕ್ಕಂಥವ್ರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. ಅದು ಇವರಿಗೆ ಮೂಲ ಕೃತಿ. ಅದು ಅಭಿನಿಷ್ಕ್ರಮಣ ಲಲಿತ ವಿಸ್ತಾರ ಅಂತನ್ನುವ ಚೀನಾದ ಮತ್ತೊಂದು ಕೃತಿ. ಅದರಲ್ಲಿ ಲಲಿತ ವಿಸ್ತಾರದಲ್ಲಿ ಬುದ್ಧನ ಮೊದಲ ಅರ್ಧ ಜೀವನ ವಿಸ್ತೃತವಾಗಿ ಬರೆಯಲಾಗಿದೆ. ಅದನ್ನ ಆಧರಿಸ್ಕೊಂಡು ಮತ್ತು ಮ್ಯಾಕ್ಸ್ ಮುಲ್ಲರು ಮತ್ತೆ ಉಳಿದಂಥವರ ಕೃತಿಗಳನ್ನು ಆಧರಿಸ್ಕೊಂಡು ಅರ್ನಾಲ್ಡ್ ಅವರು ಈ ಕೃತಿಯನ್ನ ಮೊದಲ ಅರ್ಧ ಜೀವನವನ್ನ ಮಾತ್ರ ಅವರು ಚಿತ್ರಿಸಿದ್ದಾರೆ. ನಮ್ಮ ಸರ್ ಎಡ್ವಿನ್ ಆರ್ನಾಲ್ಡ್ ಅವರು ಸರಿಯಾಗಿ 70 ವರ್ಷಕ್ಕೆ ತಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ. 1904 ಇಸ್ವಿ ಮಾರ್ಚ್ 4ನೇ ತಾರೀಕು ಅವರ ಇಹಲೋಕದ ಯಾತ್ರೆ ಮುಗಿಯುತ್ತೆ. ಸರಿಯಾಗಿ 70 ವರ್ಷ ಆಗ ಈ ಕಾವ್ಯವನ್ನು ನೀವೇನು ಅನುವಾದ ಮಾಡಿದ್ದೀರಿ, ಆ ಪ್ರೋಸೆಸ್ಸಲ್ಲಿ 2 ವಿಚಾರಗಳು ನನಗೆ ಗೋಚರವಾದವು ಅಂತ ಬರೆದಿದ್ದೀರಾ. ಆ ವಿಚಾರಗಳು ಯಾವುವು ಅಂತ ತಿಳ್ಕೊಳ್ಳೋಕೆ ಕುತೂಹಲ. ಯಾಕಂದರೆ ವ್ಯಾಸ ವಾಲ್ಮೀಕಿಗಳಿಗೆ ದಕ್ಕದ ದರ್ಶನ ಬುದ್ಧನಿಗೆ ದಕ್ಕಿದೆ ಅನ್ನುವ ವಿಚಾರವನ್ನು ನೀವು ಆ 2 ವಿಚಾರಗಳು ಅನ್ನುವ ಸಂದರ್ಭದೊಳಗಡೆ ಚರ್ಚೆ ಮಾಡಿದ್ದೀರಾ. ನೋಡಿ, ರಾಮಾಯಣವನ್ನು ಓದಬೇಕು ನಾವೆಲ್ಲರೂ, ಮಹಾಭಾರತವನ್ನು ಓದಬೇಕು. ಇವೆರಡು ಮಹಾಕಾವ್ಯಗಳು. ವಾಲ್ಮೀಕಿ ಒಂದು ಜಗತ್ತಿನ ದೊಡ್ಡ ದರ್ಶನವನ್ನು ಕಾಣ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ, ಬದುಕಿ ಆದರ್ಶಗಳನ್ನ ಜನದ ಮನದೊಳಗಡೆ ಹೊಕ್ಕಿಸ್ಬೇಕೇ ವಿನಃ ಶಾಸನಗಳನ್ನ ಮಾಡುವುದರಿಂದ ಪ್ರಯೋಜನವಿಲ್ಲ, ಯಾವ ಧರ್ಮವನ್ನು ಸಾರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋ ಅಭಿಪ್ರಾಯವನ್ನ ತನ್ನ ರಾಮಾಯಣ ಕೃತಿಯ ಮುಖಾಂತರ ಬರಿತಾ ಇದ್ದಾನೆ. ನೋಡಿ, ಶ್ರೀರಾಮಚಂದ್ರ ಕಾಡ್ಗೆ ಹೋಗ್ತಾನೆ. ಕಾಡ್ಗೆ ಹೋದಾಗ ಅವನನ್ನ ಬಿಟ್ಕೊಡಕ್ಕಾಗದೆ ಅಯೋಧ್ಯೆಯ ಜನ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲೇ ಹೋಗ್ತಾ ಇರ್ತಾರೆ. ಅದಕ್ಕೆ ಅವನು ಬೆಳಿಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು ಬ್ರಹ್ಮ ಮುಹೂರ್ತ ಕಾಲದಲ್ಲಿ ಅಯೋಧ್ಯೆಯನ್ನು ತೊರೆದು ನಡಿ ಲಕ್ಷ್ಮಣ, ಇನ್ನು ಜನ ಹಿಂಬಾಲಿಸ್ಬಿಡ್ತಾರೆ ಅಂತ ಅವನು ಹೋದ ಕೂಡಲೇ ಅಯೋಧ್ಯೆಯಲ್ಲಿ ರಾಮನ ಜಪ ನಡೀತಾ ಇದೆ. ನೋಡಿ, ಅಲ್ಲಿ ಕಾಡು ಮತ್ತು ನಾಡಿನ ಅನುಸಂಧಾನ ಹೇಗಾಗ್ತಾ ಇದೆ ಅಂತ. ಏನ್ ಚಿಂತನೆ ನಡೀತಾ ಇದೆ? ರಾಮನ ತ್ಯಾಗದ ಮನೋಭಾವದ ಚಿಂತನೆ ನಡೀತಾ ಇದೆ. ನೋಡಿ, ಧರ್ಮ ಚಿಂತನೆಯನ್ನ ಎಷ್ಟೆಷ್ಟು ನೀವು ಚರ್ಚೆ ಮಾಡ್ತೀರಾ ಅಷ್ಟಷ್ಟು ಬೇರೂರ್ತಾ ಹೋಗ್ತದೆ. ಇದು ರಾಮಾಯಣ ಆಯ್ತು. ಮಹಾಭಾರತದಲ್ಲೂ ಕೂಡ ಅಷ್ಟೇನೆ. ಪಾಂಡವರನ್ನ ಅನ್ಯಾಯವಾಗಿ ರಾಜ್ಯವನ್ನ ಕೊಡದೆ ದುರ್ಯೋಧನ ಕಾಡಿಗೆ ಅವ್ರನ್ನ ಇಟ್ಟಿದ್ದಾನೆ ಅಂತನ್ನುವ ಚರ್ಚೆ, ನ್ಯಾಯ ಧರ್ಮ ಏನಿರ್ಬೇಕಾಗಿತ್ತು ಅಂತ ಆ ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾಗಿ ಕಾಡು ಮತ್ತು ನಾಡುಗಳ ಈ ಸಂಸ್ಕೃತಿಯ ಧಾರ್ಮಿಕ ತತ್ವಶಾಸ್ತ್ರದ ಒಂದು ಸಮಾಗಮ ಇದೆಯಲ್ಲ, ಇದು ಕಾಡಿಗೆ ಅವ್ರು ಹೋದ ತಕ್ಷಣ ನಾಡಿನಲ್ಲಿ ಇದು ಚರ್ಚಿತವಾಗಿದೆ. ಇದು ನನಗೆ ಬಹಳ ಇಷ್ಟ ಆಯ್ತು. ಯಾತಕ್ಕಂದ್ರೆ ಈ ಅಂಶ ನೀವು ಚರ್ಚೆ ಮಾಡಿರೋದು, ನಿಮ್ಗೆ ಹೊಳೆದಿರೋದು, ಬುದ್ಧನ ವಿಚಾರ ಮಾತಾಡಿದ ಕೂಡಲೇ ನಾವು ರಾಮಾಯಣ ಮಹಾಭಾರತಗಳನ್ನ ಪಕ್ಕಕ್ಕೆ ಇಟ್ಬಿಡ್ತೀವಿ. ಆ ಮಧ್ಯೆ ಒಂದು ತೆರೆ ಎಳೆದ್ಬಿಟ್ಟು ಅವು ಇರ್ಲಿಲ್ವೇನೋ ಅನ್ನೋ ಥರ ಮಾತಾಡೋ ಒಂದು ಪರಿಪಾಠನೂ ಇದೆ. ಆದರೆ ನೀವು ಈ 2 ಕಾವ್ಯಗಳನ್ನ ಓದಿ ಮತ್ತು ಮಥನ ಮಾಡಿ ಅಲ್ಲಿಂದ ತತ್ವವನ್ನು ಹೆಕ್ಕಿ ತೆಗೆದು ಈ ಒಂದೇ ವೇದಿಕೆ ಮೇಲೆ ತರ್ತಿರಲ್ಲ, ಅದು ನನಗೆ ಇಷ್ಟ ಆಯಿತು. ಒಂದು. ಎರಡನೇದು, ನೀವು ಏಷ್ಯಾದ ಬೆಳಕು ಕನ್ನಡದಲ್ಲಿ ಕಾಣಿಸ್ಕೊಂಡಿರೋದು ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣ. ಯಾತಕ್ಕಂದರೆ ಗುರುಗಳಾದಂಥ ಪ್ರೊಫೆಸರ್ ಡಿ ಎ ಶಂಕರ್ ಅವರು ನಿಮ್ಮ ಪುಸ್ತಕಕ್ಕೆ ಬರೆದಿರುವ ಮುನ್ನುಡಿನಲ್ಲಿ ಈ ಥರ ಹೇಳಿದ್ದಾರೆ: ನಮ್ಮ ಕಾಲದಲ್ಲಿ ಮುಖ್ಯವಾಗಿ ಸಾಮಾಜಿಕ ಸಾಂಸ್ಕೃತಿಕ ಕಾರಣಗಳಿಂದಾಗಿ ಬೌದ್ಧ ಮತ ಅನೇಕರ ಮನಸ್ಸನ್ನ ಗೆದ್ದಿದೆ. ಒಂದು ಮಿತವಾದ ಅರ್ಥದಲ್ಲಿ ನಮ್ಮ ಕಾಲವನ್ನ ನವಬೌದ್ಧಿಕ ಶಕೆ ಎನ್ನಬಹುದು ಅಂತ ಡಿ ಎ ಶಂಕರ್ ಅವರು ಹೇಳ್ತಾರೆ. ಆ ಸಂಗತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನನಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಬರೋದು NT ರಾಮರಾವ್ ಅವರು. ಹುಸೈನ್ ಮಹಾಸಾಗರದಲ್ಲಿ ಅವರು ಬುದ್ಧನ ಅತೀ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ರು. ಇದು 20ನೇ ಶತಮಾನದಲ್ಲಿ ಆಗ್ತಾ ಇದೆ. 20ನೇ ಶತಮಾನದಲ್ಲಿ
ಬೌದ್ಧ ಚಿಂತನೆಗಳು ಅಪಾರವಾಗಿ ಪ್ರಚಾರಗೊಳ್ತಾ ಇದೆ. ಇದಕ್ಕೆ ಅಂಬೇಡ್ಕರ್ ಅವರು ಕಾರಣ ಇರ್ಬೋದು, ಗಾಂಧೀಜಿಯವರು ಕಾರಣ ಇರ್ಬೋದು, ಮತ್ತೆ ಎಡ್ವಿನ್ ಅರ್ನಾಲ್ಡರೇ ಕಾರಣ ಇರ್ಬೋದು. ಅವರು ಇಂಗ್ಲೆಂಡ್ ಹೋದ ನಂತರ ಮತ್ತೆ ಭಾರತಕ್ಕೆ ಬಂದು ಗಯಾಗ್ ಹೋಗ್ತಾರೆ. ಅಲ್ಲಿ ಬುದ್ಧನ ದೇವಸ್ಥಾನವನ್ನ ಸರಿಯಾಗಿ ನೋಡ್ಕೊಳ್ತಾ ಇರಲ್ಲ. ಆವಾಗ ಇವರು ಏಷ್ಯಾ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಬೌದ್ಧ ಒಂದು ಸಂಘವನ್ನ ಸ್ಥಾಪಿಸಿ ಗಯೆ ಅಂತಕ್ಕಂಥದ್ದು ಬೌದ್ಧರಿಂದಲೇ ಕಾಪಾಡ್ಕೊಂಡು ಹೋಗ್ತಕ್ಕಂತಹ, ಅವರ ನೇತೃತ್ವದಲ್ಲೇ ಆ ದೇವಸ್ಥಾನದ ಎಲ್ಲಾ ಮೌಲ್ಯಗಳು ಉಳ್ಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಗೆ ಇದು ಮಾಡ್ತಾರೆ. ಇದು ಸ್ವಾತಂತ್ರ್ಯ ಬಂದ ನಂತರ ನೆಹರು ಅವರು ಇದರ ನಾಯಕತ್ವವನ್ನು ತೆಗೆದುಕೊಂಡು ಗಯಾದ ಬುದ್ಧ ಇವುಗಳನ್ನ ಎಲ್ಲವನ್ನು ಕೂಡ ಬೌದ್ಧರಿಗೆ ಇದನ್ನ ವಹಿಸ್ಕೊಡ್ತಾರೆ. ಹಾಗಾಗಿ ಎಡ್ವಿನ್ ಅರ್ನಾಲ್ಡರು ತಮ್ಮ ಜೀವನದ ಉದ್ದಕ್ಕೂ ಬೌದ್ಧ ಸಂದೇಶಕ್ಕಾಗಿ ಮತ್ತೆ ಬುದ್ಧನ ಪ್ರಚಾರಕ್ಕಾಗಿ ದುಡಿದಿದ್ದಾರೆ. ಮತ್ತೆ ಅವರು ಎಡ್ವಿನ್ ಹರಿದಾಸ ಆಗಿ ಬೌದ್ಧರೇ ಆಗಿ ಸಾವನ್ನಪ್ತಾರೆ. ಈಗ ನಿಮ್ಮ ಮುಂದಿನ ಯೋಜನೆ ಏನು? ಏನಪ್ಪಾ ಅಂತಂದ್ರೆ, ನಮ್ಮ ಕುವೆಂಪು ಅವರು ರಾಮಾಯಣ ದರ್ಶನಂನ ಆರಂಭದಲ್ಲಿ ಹೋಮರ್, ವರ್ಜಿಲ್ ಇವ್ರನ್ನೆಲ್ಲವನ್ನು ಕೂಡ ಅವ್ರಿಗೆ ವಿಶ್ವದ ಮಹಾಕವಿಗಳನ್ನ ಅವರು ನೆನೆಸ್ಕೋತಾರೆ. ಹೋಮರ್ ಆದ್ಮೇಲೆ ವರ್ಜಿಲ್ ಆದ್ಮೇಲೆ ಡಾಂಟೆ. ಹಾಗಾಗಿ ಡಾಂಟೆಯ ಡಿವೈನ್ ಕಾಮಿಡಿ, ದಿವ್ಯ ಲೀಲೆ ಅಂತ ಇದು ಭಾರತೀಯರ ಮನಸ್ಸಲ್ಲಿ ಅಪಾರವಾದಂತಹ ಸ್ಥಾನವನ್ನ ಗಳಿಸ್ಕೊಂಡಿದೆ, ಉಳ್ಕೊಂಡಿದೆ. ಹಾಗಾಗಿ ಈಗ ನಾನು ಡಾಂಟೆಯ ಡಿವೈನ್ ಕಾಮಿಡಿಯ ಅನುವಾದವನ್ನ ಕೈಗೆತ್ತಿಕೊಂಡಿದ್ದೇನೆ. ಅದರ ಸಾಫಲ್ಯತೆಯ ಬಗ್ಗೆ ಅದು ಪ್ರಕಟವಾದ ನಂತರ ತಮಗೆ ಗೊತ್ತಾಗ್ತದೆ ಅಂತ ನಾನು ಹೇಳಿ. ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಯಾರು ಇದುವರೆಗೆ ಆ ಧೈರ್ಯ ಮಾಡಿರಲಿಲ್ಲ. ಈ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗ್ಲಿ ಅಂತ ಹೇಳ್ತಾ, ಈಗ ಮೂಲ ಮತ್ತು ಅನುವಾದ ಒಂದು ಚೂರು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡೋಣ. ಮೊದಲನೇ ಇದು 3ನೇ ಹೊತ್ತಿಗೆಯಲ್ಲಿ ಬರುವಂತಹದ್ದು. ಪ್ರಥಮ ಬಾರಿಗೆ ಸಿದ್ಧಾರ್ಥ ನಗರ ಪ್ರದಕ್ಷಿಣೆ ಕೈಗೊಳ್ಳುವಂತಹ ಪ್ರಸಂಗ. ಅದನ್ನು ನಾನು ಒಂಚೂರು ಇಂಗ್ಲಿಷಲ್ಲಿ ಓದ್ತೀನಿ, ನಿಮ್ಮ ಅನುವಾದವನ್ನ ತಾವು ಇದು ಮಾಡಬೇಕು. ಸೋ ಪಾಸ್ ದೇ ಥ್ರೂ ದಿ ಗೇಟ್ಸ್, a joyous crowd thronging about the wheels, whereof some ran before the oxen, throwing wreaths, some stroked their silken flanks, some brought them rice and cakes, all crying, Jai, Jai for our noble prince. Thus all the path was kept with gladsome looks, and filled with fair sights, for the king's word was that such should be. When midway in the road, slow tottering from the hovel where he hid, crept forth a wretch in rags, haggard and foul, an old man whose shriveled skin, sun-tanned, clung like a beast's hide to his fleshless bones. Bent was his back with load of many days, his eye-pits red with rust of ancient tears, his dim orbs blare with rheum, his toothless jaws wagging with palsy and the fright to see so many and such joy. One skinny hand clutched a worn staff to prop his quivering limbs. ಇತ್ಯಾದಿಯಾಗಿ ಅದು ಮುಂದುವರಿಯುತ್ತೆ. ನಿಮ್ಮ ಮೂಲಕವೇ ನಿಮ್ಮ ಅನುವಾದವನ್ನು ನಾವು ಕೇಳಿ ಸುಖಿಸಬೇಕಾಗಿದೆ. ದಯಮಾಡಿ ಅದನ್ನ. ಹಾಗಾಗಿ ನಗರದ ದ್ವಾರಗಳ ದಾಟಿದರು ಅವರು. ಸಂಭ್ರಮದ ಜನರ ಗುಂಪು ರಥದ ಸುತ್ತ ಕಿಕ್ಕಿರಿದಿತ್ತು. ಹೂಗಳನ್ನು ಎಸೆಯುತ್ತಾ ಎತ್ತುಗಳ ಮುಂದೆ ಕೆಲವರು ಓಡುತ್ತಿದ್ದರೆ, ಕೆಲವರು ಎತ್ತುಗಳ ನುಣುಪಾದ ಪೆಕ್ಕೆಗಳ ಸವರುತ್ತಿದ್ದರು. ಮತ್ತೆ ಕೆಲವರು ಅನ್ನ ರೊಟ್ಟಿಯ ತಿನ್ನಿಸುತ್ತಿದ್ದರು. ಎಲ್ಲರೂ ನಮ್ಮ ಉದಾತ್ತ ರಾಜಕುವರರಿಗೆ ಜೈ ಜೈ ಎಂದು ಕೂಗುತ್ತಿದ್ದರು. ಈ ಪರಿಯಾಗಿ ಎಲ್ಲ ಮಾರ್ಗಗಳಲ್ಲೂ ಸಂತಸ, ಸಂಭ್ರಮ, ಸುಂದರ ದೃಶ್ಯಗಳು ತುಂಬಿ ತುಳುಕುತ್ತಿದ್ದವು. ಹೀಗಿರುವಾಗ ಮಾರ್ಗ ನಡುವೆ ತಾನಿದ್ದ ಜೋಪಡಿಯಿಂದ ನಿಧಾನವಾಗಿ ತೂರಾಡುತ್ತಾ ತೆವಳುತ್ತಾ ಅಡ್ಡಲಾದನು ಹರಿದ ಕೊಳಕು ಬಟ್ಟೆ ತೊಟ್ಟಿದ್ದ ನರಪೇತಲ. ಹಣ್ಣಣ್ಣು ಮುದುಕ, ಸೊರಗು ಸುಕ್ಕಿನ ಬಿಸಿಲಿಗೆ ಬೆಂದ ಚರ್ಮ ಬಡಕಲಾದ ಪ್ರಾಣಿಯ ಮೂಳೆಗೆ ಅಂಟಿಕೊಂಡಿತ್ತು. ಬಹಳ ಕಾಲ ಶ್ರಮದ ಜೀವನ ನಡೆಸಿದ್ದವನ ಬೆನ್ನು ಬಾಗಿತ್ತು. ಮುಪ್ಪಿನ ಕಣ್ಣೀರು ಸೋರಿದ್ದವನ ಕಣ್ಣುಗೂಡು ಜೀಜೆ ತುಂಬಿ ಕೆಂಪಾಗಿತ್ತು. ಮಬ್ಬಾಗಿದ್ದ ಅವನ ಕಣ್ಣಿನ ಗುಡ್ಡೆ ಊದಿಕೊಂಡಿತ್ತು. ಹಲ್ಲಿಲ್ಲದವನ ದವಡೆ ಪಾರ್ಶ್ವವಾಯುವಿನಿಂದಾಗಿ ಮತ್ತೆ ಸಂಭ್ರಮದ ಜನಸಾಗರಕ್ಕೆ ಬೆಚ್ಚಿ ಅಲ್ಲಾಡುತ್ತಿತ್ತು. ಬಡಕಲ ಕೈಯಲ್ಲಿದ್ದ ಸವೆದ ದೊಣ್ಣೆಯೊಂದು ನಡುಗುವ ಕೈಕಾಲುಗಳಿಗೆ ಊರುಗೋಲಾಗಿತ್ತು. ಉಸಿರೆಳೆತ ಜೋರಾಗಿ ಬಂದು ನೋವುಂಟಾದಾಗ ಕಿಬ್ಬರಿ ಅಂಚಿನ ಮೇಲೆ ಅವನೆಲ್ಲ ಭಾರ ಒರಗುತ್ತಿತ್ತು. ದಾನ ಕೊಡಿ ಧರ್ಮಾತ್ಮರೇ, ನಾಳೆಯೋ ಅಥವಾ ಆಚೆ ನಾಳೆಯೋ ನಾನು ಸತ್ತು ಹೋಗುವೆ ಎಂದು ನರಳುತ್ತಿದ್ದ. ಆಗ ಕೆಮ್ಮು ಬಂದು ಉಸಿರುಗಟ್ಟಿತು. ಆದರೂ ತನ್ನ ಕೈ ಚಾಚಿ ಕಣ್ಣು ಮಿಟುಕಿಸುತ್ತಾ
ಉಬ್ಬಸದಿಂದ ನರಳುತ್ತಾ ದಾನ ಬಳಿಯಲ್ಲಿದ್ದವರು ಅವನ ಕಾಲುಗಳ ಪಕ್ಕಕ್ಕೆ ತಿರುಗಿಸಿ ಮಾರ್ಗದಿಂದ ಹೊರಕ್ಕೆ ತಳ್ಳಿ, ಯುವರಾಜರು ನೋಡಿಯಾರು, ನಿನ್ನ ಪಾಡಿಗೆ ನಿನ್ನ ಜೋಪಡಿಗೆ ನಡೆ ಎಂದು ಹೇಳುತ್ತಿದ್ದರು. ಆದರೆ ಸಿದ್ಧಾರ್ಥ ಮಾತನಾಡಿದನು, ಇರಲಿ ಬಿಡಿ ಚೆನ್ನ, ಯಾವ ವಸ್ತು ಇದು? ಮನುಷ್ಯನಂತೆ ಕಾಣುತ್ತಿದೆ, ಬರೇ ಕಾಣುತ್ತಿದೆಯಷ್ಟೇ, ಬೆನ್ನು ಗೂಡಾಗಿದೆ. ಅದೆಷ್ಟು ನಿಕೃಷ್ಟ, ಭಯಂಕರ, ದಯನೀಯವಾಗಿದೆ. ಮನುಷ್ಯರು ಈಗೂ ಜನಿಸುವರೆ, ನಾಳೆಯೋ ಆಚೆ ನಾಳೆಯೋ ನಾನು ಸತ್ತು ಹೋಗುವೆನು ಎಂದು ನರಳುತ್ತಿದ್ದಾನಲ್ಲ, ಏನದರ ಅರ್ಥ? ಇವನಿಗೆ ತಿನ್ನುವುದಕ್ಕೇನೂ ಇರಲಿಲ್ಲವೇ? ಮೂಳೆ ಚಕ್ಕಳವಾಗಿದ್ದಾನಲ್ಲ, ಈ ಪಾಪದವನಿಗೆ ಬಂದಿರುವ ಕಷ್ಟವಾದರೂ ಏನು? ಪ್ರೊಫೆಸರ್ ಮಹಾದೇವ್, ಉಳಿದಿರೋ ಸಮಯದಲ್ಲಿ ಇನ್ನೊಂದು ಪ್ರಸಂಗ ನಾವು ಹೇಳ್ಬಿಡೋಣ. Thus would he sit till midnight hushed the world, save where the beasts of darkness in the brake crept and cried out as fear and hatred cry, as lust and avarice and anger creep in the black jungles of man's ignorance. Then slept he for what space the fleet moon asks, to swim a 10th part of her cloudy sea, but rose ere the false dawn and stood again wistful on some dark platform of his hill, watching the sleeping earth with ardent eyes, and thoughts embracing all its living things, while over the waving fields that murmur mood which is the kiss of morn waking the lands, and in the east that miracle of day gathered and grew. At first at dusk so dim, night seemed still unaware of whisper dawn, but soon, before the jungle cock crows twice, a white verge clear, a widening, brightening white, high as the herald star, which fades in floods of silver, warming into pale gold, caught by topmost clouds and flaming on their rims, to fervent golden glow, flushed from the brink with saffron, scarlet, crimson, amethyst, whereat the sky burns splendid to the blue, and robed in raiment of glad light, the song of life and glory cometh. ದಯವಿಟ್ಟು ಓದಿ ನಿಮ್ಮ ಅನುವಾದ. ಭೂಮಂಡಲವನ್ನೆಲ್ಲವ ನಡುರಾತ್ರಿ ತಣ್ಣಗಾಗಿಸುವ ತನಕ ಹಾಗೆಯೇ ಕುಳಿತಿರುತ್ತಿದ್ದ. ಅದರ ಹೊರತು ನಿಶಾಚರ ಮೃಗಗಳು ಪೊದೆಗಳಲ್ಲಿ ಸುಳಿದಾಡುತ್ತಿದ್ದವು, ಕೂಗುತ್ತಿದ್ದವು, ಭಯ ದ್ವೇಷದ ಚೀತ್ಕಾರದಂತೆ. ಇಹದ ಬಯಕೆ, ದುರಾಸೆ, ಕೋಪ ಮನುಷ್ಯನ ಅಜ್ಞಾನದ ಕಾರ್ಗತ್ತಲೆಯ ಕಾಡಿನಲ್ಲಿ ಕಾಡುವಂತೆ. ಆಮೇಲೆ ಚಂದ್ರನೆಂಬ ಹಡಗು ಮೋಡಗಳ ಆವರಿಸಿ ತನ್ನ ಸಾಗರದ 10ನೇ 1 ಭಾಗವನ್ನು ಹಾಯಲು ಬೇಕಾದಷ್ಟು ಕಾಲ ಮಾತ್ರ ನಿದ್ರಿಸುತ್ತಿದ್ದ. ಆದರೆ ಮೊದಲೇ ಜಾವದಲ್ಲೇ ಎದ್ದು ತನ್ನ ಗುಡ್ಡದ ಕತ್ತಲು ಕಲ್ಲ ಮೇಲೆಲ್ಲೋ ಉತ್ಕಟನಾಗಿ ನಿಂತು ಮಲಗಿದ್ದ ಭೂಮಿಯನ್ನು ಶ್ರದ್ಧೆಯ ಕಂಗಳಿಂದ ನೋಡುತ್ತಿದ್ದ. ಮತ್ತದಕ್ಕೆ ಅಂಟಿಕೊಂಡ ಎಲ್ಲ ಜೀವಗಳ ಬಗ್ಗೆ ಚಿಂತಿಸುತ್ತಿದ್ದ. ಏರಿಳಿಯುವ ಬಯಲುಗಳ ತುಂಬಿದ ಕಲರವ, ನಿದ್ದೆಯಿಂದೇಳುವ ಬಯಲುಗಳಿಗೆ ಮುಂಜಾನೆ ಮುತ್ತಿಡುವಾಗ ಮೂಡಣದಲ್ಲಿ ದಿನದ ಪವಾಡ ನೆರೆದು ಅರಳುತ್ತಿತ್ತು. ಮೊದಲಿಗೆ ಮಬ್ಬುರಾತ್ರಿಗಿನ್ನೂ ಬೆಳಗಿನ ಪಿಸು ನುಡಿ ಕೇಳಿಲ್ಲವೆಂಬಂತೆ. ಆದರೆ ಕೂಡಲೇ ಕಾಡುಕೋಳಿ 2ನೇ ಬಾರಿಗೆ ಕೂಗುವ ಮೊದಲೇ ತಿಳಿಯಾದ ಬಿಳಿಯಂಚು ವಿಶಾಲವಾಗುತ್ತಾ ಪ್ರಜ್ವಲಿಸುವುದು ಬೆಳ್ಳಗೆ. ದೂರದ ನಕ್ಷತ್ರದಂತೆ ಬೆಳ್ಳಿಯ ಪ್ರವಾಹದಲ್ಲದು ಕರಗಿ ಕಳೆಯಿಲ್ಲದ ಬಂಗಾರವಾಗಿ ಮೇಲು ಮುಗಿಲಿಗೆ ಸಿಲುಕಿ ಅದರಂಚುಗಳಲ್ಲಿ ಪ್ರಖರ ಬಂಗಾರದಂತೆ ಬೆಳಗಿ ಕೇಸರಿ, ಕೆಂಪು, ಕಗ್ಗೆಂಪು ನೇರಳೆಯಲ್ಲಿ ತೇಲಿ ಮುಳುಗಿ ಗಗನವಾಗ ಉಜ್ವಲ ನೀಲಿಯಾಗಿ ಬೆಳಕಿನುಲ್ಲಾಸದ ಉಡುಗೊರೆಯಲ್ಲಿ ಅಲಂಕೃತವಾಗಿ ಬದುಕಿನ ಭವ್ಯ ಗಾನ ಮೂಡುತ್ತಿತ್ತು. ಅದ್ಭುತ. ಪ್ರೊಫೆಸರ್ ಮಹಾದೇವ್, 300 ಪುಟಗಳ ನಿಮ್ಮ ಅನುವಾದ ಗ್ರಂಥವನ್ನು ಈ 3 ಘಳಿಗೆಯಲ್ಲಿ ಅದರ ಸಾರಾಂಶ ಹಿಡಿದು ಕೇಳುಗರಿಗೆ ತಲುಪಿಸೋದು ಕಷ್ಟ ಸಾಧ್ಯವಾದ ಪ್ರಸಂಗವೇ ಸರಿ. ಆದರೆ ಬುದ್ಧನ ಮಹಿಮೆಯನ್ನು ನೆನೆಯುವಂಥ ಈ ಕ್ಷಣದಲ್ಲಿ ನಿಮ್ಮ ಪುಸ್ತಕ ಮತ್ತು ಮೂಲ ಸರ್ ಎಡ್ವಿನ್ ಆರ್ನಾಲ್ಡರು ಅವರನ್ನ ನೆನಪು ಮಾಡಿಕೊಂಡು ಅವರಿಗೆ ನಮ್ಮ ನಮಸ್ಕಾರಗಳನ್ನು ಸಮರ್ಪಿಸಿ, ಬುದ್ಧ ದೇವನಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ, ನಿಮಗೂ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೇಳುಗರಿಗೆಲ್ಲ ನಮಸ್ಕಾರಗಳು. ಕಡೆಯದಾಗ ಒಂದು ಮಾತು, ಎಡ್ವಿನ್ ಆರ್ನಾಲ್ಡರು ಅವರು ಬದುಕಿದ್ದ ಕಡೆಯ ದಿನಗಳಲ್ಲಿ ಭಾರತ ಅದರ ಸಂಸ್ಕೃತಿಯನ್ನು, ಅವರ ಧರ್ಮವನ್ನು, ಅವರ ಧರ್ಮದರ್ಶಿಗಳನ್ನು ಕುರಿತು ನೆನೆದಂತಹ ನನ್ನಂಥ ಒಬ್ಬನನ್ನು ಎಂದಾದರೂ ಒಂದು ದಿನ ಸ್ಮರಿಸ್ಕೊಳ್ತದೆ ಭಾರತ ದೇಶ ಅಂತಾಗಿ ಬರ್ಕೊಂಡಿದ್ದಾನೆ. ಆ ಮಾತುಗಳನ್ನು ಗಮನಿಸಿದಾಗ 100 ವರ್ಷದ ನಂತರ ಎಡ್ವಿನ್ ಆರ್ನಾಲ್ಡ್ ಕನ್ನಡದಲ್ಲಿ ಅವತರಿಸ್ತಾ ಇದ್ದಾನೆ. ಇದು ಕಾಲವೇ ನಿಂತು ಅವನ ಆಸೆಯನ್ನು ನಡೆಸ್ಕೊಳ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ವಿಶೇಷ ಸಂವಾದ, ಭಗವಾನ್ ಬುದ್ಧನ ಸಂದೇಶಗಳ ಪ್ರಸ್ತುತತೆ
ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಲೇಖಕರಾದ ಡಾ ಸಿ ನಾಗಣ್ಣ ಮತ್ತು ಮಾನಸ ಗಂಗೋತ್ರಿಯ ಇಂಗ್ಲಿಷ್ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಸರ್ ಎಡ್ವಿನ್ ಅರ್ನಾಲ್ಡ್ ಅವರ ದ ಲೈಟ್ ಆಫ್ ಏಷಿಯಾ ಕೃತಿಯ ಅನುವಾದಕರಾದ ಡಾ ಮಹಾದೇವ. ಸಂಕಲನ ತೇಜಸ್ವಿನಿ ಗಿರೀಶ್. ಪ್ರಸ್ತುತಿ ಬೇದ್ರೆ ಮಂಜುನಾಥ್.